ಮೊದಲನೇದಾಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಮನವಿ ಹೋಗೋಟ್ ಬಂದಿದ್ದಕ್ಕೆ ಇವತ್ತು ಕೋಕೇನ್ ಕಡೇ ದಿನದ ಶೂಟು, ಒಂದು ದೊಡ್ಡ ಪ್ರಯಾಸಕರವಾದ ಜರ್ನಿ. ಸಿನಿಮಾ ಸಖತ್ ಆಕ್ಷನ್ ಬೇಸ್ ಸಿನಿಮಾ. ನಮ್ಮ ಹೆಮ್ಮೆಯ ಶಿವರಾಜ್ ಕುಮಾರ್ ಸರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಪ್ರೌಡ್ಲಿ ಪ್ರೆಸೆಂಟ್ಸ್ ನೋ ಕೋಕೇನ್. ತುಂಬಾ ಖುಷಿ ಆಗುತ್ತೆ. ನಮ್ಮ ಸೆಟ್ಟಿಗೆ ಕೂಡ ವಿಸಿಟ್ ಮಾಡಿ ಹಾರೈಸಿದ್ರು. ಮೊನ್ನೆ ಕೂಡ ಅದೇ ಕೇಳಿದ್ರು. ನಮ್ಮ ಸ್ಪೆಷಾಲಿಟಿ ಏನು ಅಂದ್ರೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡಿ ಬೆಳೆದ್ವಿ. ಭವ್ಯ ಮೇಡಮ್ ನಮ್ಗೆ ಯಾವತ್ತಿಗೂ ಹೆಮ್ಮೆ ನೋಡಿ. ರವಿ ಸರ್ ಡವು, ಶಂಕರಣ್ಣ ಅವ್ರ ಡವು, ವಿಷ್ಣು ಸರ್ ಅವ್ರ ಡವು, ಅಂಬರೀಶ್ ಅಣ್ಣ ಅವ್ರ ಡವು ಇವತ್ತು ನಮ್ಮ ಸಿನಿಮಾದಲ್ಲಿ ನಮ್ಮ ತಾಯಾಗಿ ಮಾಡ್ತಾ ಇದಾರೆ. ತುಂಬಾ ಖುಷಿ ಇದೆ, ನಮ್ಗೆ ಬಹಳ ಹೆಮ್ಮೆ ಇದೆ. ನಗಿಸ್ತಾರೆ, ಒಂದ್ ಒಳ್ಳೆ ಲೇಡಿ. ಅಂಡ್ ಇನ್ನೊಂದು ವಿಷಯ ದಯವಿಟ್ಟು ಹೇಳ್ತೀನಿ, ಈ ಸಿನಿಮಾದಲ್ಲಿ ಹೆಸರು ಕಮಲಾ ಅಂತ ಪಾತ್ರದ ಹೆಸರು. ಕಮಲಾ ಅಂದ್ಬಿಟ್ಟು ಕಾಂಗ್ರೆಸ್ ಅವ್ರ ಸಿನಿಮಾ ನೋಡದೆ ಹೋಗ್ಬೇಡಿಪ್ಪ. ಬಿಜೆಪಿ ಸಿಂಬಲ್ ಅನ್ಕೊಂಡು ಕಾಂಗ್ರೆಸ್ ಅವರು JDS ಅವ್ರು ನೋಡದೆ ಹೋಗ್ಬೇಡ್ರಪ್ಪ. ದಯವಿಟ್ಟು ಹೆಸರು ಕಮಲಾ ಅಷ್ಟೇ. ಕಮಲನ್ನ ಕಾಂಗ್ರೆಸ್ನವರು ನೋಡಿ, ಬಿಜೆಪಿ ಅವ್ರು ನೋಡಿ, JDS ಅವ್ರು ನೋಡಿ, ಎಲೆಕ್ಷನ್ ನಿಂತ್ಕೊಳ್ಳದೆ ಇದ್ದವ್ರು ನೋಡಿ, ಎಲೆಕ್ಷನ್ ನಿಂತು ಸೋತಿರೋರು ನೋಡಿ. ಕರೆಕ್ಟ್ ಅಲ್ಲ ಮೇಡಮ್? ಹೌದಲ್ವಾ? ಎಷ್ಟು ಮಜಾ ಕೊಡ್ತಾರಲ್ವಾ ನಮ್ಮ ಪ್ರಥಮ್ ಅವರು, ಬೋರೇ ಆಗಲ್ಲ. ಸೊ ಸೊ ಇನ್ನು ಶೋಭರಾಜ್ ಸರ್ ಇವತ್ತು ಸರ್ ಅವ್ರಿಗೆ ಇಷ್ಟೋ ತನಕ ಇಲ್ಲಿ ಬರೋದಕ್ಕೆ ಲೇಟ್ ಆಗಿದ್ದು ಯಾಕೆಂದ್ರೆ ಶೋಭರಾಜ್ ಸರ್ರೇ ಕಾರಣ. ಅಲ್ಲಿ ಯಾಕೆಂದ್ರೆ ಅವ್ರ ಒಂದು ಮಾತು ಹೇಳಿದ್ರು, ಲಾಸ್ಟ್ ಪ್ರಥಮ್ ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನಿನ್ನ ಹಾಕೊಂಡು ಮಾತೇ ಇಲ್ದಾರ ಪಾತ್ರ ಇದು. ಅದ್ರ ಬಗ್ಗೆ ಅಪ್ಡೇಟ್ ಕೇಳ್ತಾರೆ. ಏನ್ ಯೋಚನೆ ಮಾಡ್ಲಿ, ಇವ್ರನ್ನ ಒಪ್ಸಿ ಡೈರೆಕ್ಷನ್ನೇ ಬೇಡ, ನೀವು ಸ್ಟಾರ್, ನೀವು ಸುಮ್ಮನೆ ಸ್ಟಾರ್ ಆಗಿರಿ ಅಂತ ಒಪ್ಸಕ್ ಕರ್ಕ ಬರೋದಕ್ಕೆ 2 ಅವರ್ ಲೇಟ್ ಆಯ್ತು. ನಿಮ್ಮನ್ನ ಇಷ್ಟೆಲ್ಲ ಕಾಯಿಸೋದಕ್ಕೆ ಸರ್ರೇ ಕಾರಣ. ಹೌದಲ್ವಾ ಸರ್? ಗೊತ್ತು, ನಾನು 3 ಸಲ ಬಂದು ಹೇಳಿದೆ. ಸೊ ತುಂಬಾ ಖುಷಿ ಆಯ್ತು. ಶೋಭರಾಜ್ ಸರ್ ಇದ್ದಾರೆ. ಕನ್ನಡಕ್ಕೆ ಬಹಳ ಪ್ರತಿಭಾವಂತೆ ನನ್ನ ಸ್ನೇಹಿತೆ ಆರ್ನ ಅವರು ಈ ಸಿನಿಮಾ ನಾಯಕಿಯಾಗಿ ಮಾಡ್ತಾ ಇದ್ದಾರೆ. ಅಂಡ್ ಪ್ರಕೃತಿ ಅನ್ನೋ ಪಾತ್ರ, ನಿಜವಾಗ್ಲೂ ಪ್ರಕೃತಿ ಹೇಗೆ ನಮಗೆ ಸಮಾಜಕ್ಕೆ ಸ್ಪಂದಿಸುತ್ತೋ ಈ ಪಾತ್ರದ ಮೂಲಕ ಅವರು ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗ್ತಾರೆ. ಒಂದು ಒಳ್ಳೆ ಪಾತ್ರ. ನೀವೇನೇನ್ ಬಿಲ್ಡಪ್ ಕೊಡು ಅಂತ ಹೇಳಿದ್ರೆ ದೇವರನ್ನ ಎಲ್ಲ ಕೊಟ್ಟಿದ್ದೀನಿ. ಯಾವ್ದಾದ್ರು ಬಿಟ್ಟಿದ್ರು ಕಿವಿಲಿ ಹೇಳಿ, ಅದನ್ನೆಲ್ಲ ಬೇಕಾದ್ರೆ ವಾಪಸ್ ಹೇಳ್ತೀನಿ ನಾನು. ಅಂಡ್ ಕೌರವ್ ವೆಂಕಟೇಶ್, ಸೊ ಈ ಸಿನಿಮಾ ಮೂಲಕ ಫೈಟ್ ಮಾಸ್ಟರ್ ಆಗಿದ್ದವರು ಡೈರೆಕ್ಟರ್ ಆಗಿದ್ದಾರೆ. ದೇವರಾಣೆಗೂ ತುಂಬಾ ಖುಷಿ, ಒಳ್ಳೆ ವ್ಯಕ್ತಿ. ಕೌರವ್ ವೆಂಕಟೇಶ್ ಹತ್ರ ಕಾಮಿಡಿ ಸಿನಿಮಾ ತೆಗ್ಸಕ್ಕಾಯ್ತಾ ಸರ್? ಇಲ್ಲಿಂದ ಅಲ್ಲಿಗೆ ಎಗ್ರಿ ಸರ್, ಅಲ್ಲಿ ಮಾಡಿ ಸರ್ ಅಂತ ಮಾಡಿಸಿ ಇಲ್ಲೆಲ್ಲ ಏಟ್ ಮಾಡೋರೆ. ನಮ್ ಕೈ ಎತ್ತಕ್ಕಾಯ್ತಿಲ್ಲ. ಒಂದ್ ಕೈ ಒಂದ್ ಕಣ್ ರಾಜಸ್ಥಾನ, ಒಂದ್ ಕಣ್ ಪಾಕಿಸ್ತಾನಕ್ಕೆ ಹೋಯ್ತಾ ಇರ್ತೀವಿ. ಶೂಟಿಂಗ್ ಮುಗಿಸ್ಕೋರೆ ಹಿಂಗಿರುತ್ತೆ ಕಣ್ಣು. ಹಿಂಗೆ ನಿದ್ದೆ ಮಾಡಕ್ ಹೋಯ್ತೀನಿ. ಯಾಕೆಂದ್ರೆ ಅಷ್ಟು ನೋವಾಗಿರುತ್ತೆ. ತುಂಬಾ ನೊಂದ್ಕೊಂಡು ಬೆವ್ರು ಸುರಿಸ್ಬಿಟ್ಟಿದೀನಿ. ಸೊ ಎಲ್ಲದರ ಸಮಾಗಮ ಒಂದು ಅದ್ಭುತವಾದ ಸಿನಿಮಾ ಆಗಿದೆ. ನಮ್ಮೂರಿನವರು, ನಮ್ಮೂರು ಪಕ್ಕದಲ್ಲಿ ಕಾಣಿಸಿದ್ರೆ ನಮ್ಮೂರಿನ ಮನೆಯ ಬಗ್ಗೆ ನೋಡಿ ಅವ್ರ ಮನೆ ಕಾಣ್ತದೆ. ಎಗರ್ಬಿಟ್ರೆ ಟುಪುಕ್ಕನ್ನು ಅವ್ರ ಮನೆಗೆ ಬಿದ್ಬಿಡ್ತೀನಿ. ನಮ್ಮ ಕೊಳ್ಳೇಗಾಲದವರಾದ ನಮ್ಮ ಮಿಮಿಕ್ರಿ ಗೋಪಣ್ಣ ಈ ಸಿನಿಮಾದ ಶಕ್ತಿ. ಸಖತ್ ರನ್ಸಿದ್ದಾರೆ. ಕೋಟೆ ಪ್ರಭಾಕರ್ ಅವ್ರ ಬಗ್ಗೆ 2 ಮಾತು ಹೇಳ್ತೀನಿ ಸಿನಿಮಾದಲ್ಲಿ. ಈ ಸಿನಿಮಾ ಶುರುವಾದಾಗ ನಾನು ಫಸ್ಟ್ ಅಭಿನಂದಿಸೋದು ಅವ್ರನ್ನ. ಇವತ್ತು ಸ್ಪೆಷಲಿ ಒನ್ ಆಫ್ ದ ರೀಸನ್ ಈ ಕಾರ್ಯಕ್ರಮಕ್ಕೆ ಕೋಟೆ ಪ್ರಭಾಕರ್ ಅವರು ಒಬ್ಬ ಅದ್ಭುತವಾಗಿ ವಿಲನ್ ಆಗಿ ನೋಡಿದಿರ. ಅಣ್ಣ ನೀನ್ ಕೋಟೆ ಪ್ರಭಾಕರ್ ಅಲ್ಲ, ಕೋಟಿ ಪ್ರಭಾಕರ್. ಕೋಟಿ ಏನ ನನ್ನ ಕೋಟಿ ಗಟ್ಟಲೆ ಮಾಡ್ಬಿಟ್ಟವ್ರೆ ಅಂತ ಜನ ಮಾತಾಡ್ತಾರೆ. ನಂಗೆ ಗೊತ್ತಿಲ್ಲ ಕಪ್ಪ. ಓಕೆ, ಸತ್ಯ ನೋಡಿ ಮೇಡಮ್ ಫೋನ್ ಬಂತು. ಸತ್ಯ ನೋಡಿ, ಸತ್ಯ ಅಂತಾನೆ ಫೋನ್ ಮಾಡೋದು ಈಗ ಅವ್ರಿಗೆ. ಸತ್ಯ ಕಾಲಿಂಗ್ ಅಂತ ಬೇಕಾಗಿ. ಸೊ ಖುಷಿ ಏನು ಅಂತ ಹೇಳಿದ್ರೆ, ರಿಯಾಲಿಟಿ ಶೋ ಫಸ್ಟ್ ಟೈಮ್ ಅವ್ರು ಅಟೆಂಡ್ ಮಾಡಿದ್ದು. ಈಗ ರಿಯಾಲಿಟಿ ಶೋ ವಿನ್ನರ್ ಆಗಿ ಬಂದ್ರು. ಸೊ ಜೋಡಿ ಸೊ ನಿಜವಾದ ಅವರಿಬ್ರು ಒಳ್ಳೆ ಜೋಡಿ. ಕೋಟೆಯವರೇ ನಮ್ಮ ಸಿನಿಮಾದಲ್ಲಿ ಕೇಡಿ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತವಾದ ಒಂದು ಪಾತ್ರ. ಆಕ್ಷನ್, ಅವ್ರ ಜೊತೆ ಫೈಟ್ಸ್ ಇರ್ಬೋದು, ಎಲ್ಲವೂ ಚೆನ್ನಾಗಿದೆ. ಈ ಸಿನಿಮಾ ಶುರುವಾದಾಗ ಶೋ ಕಮಿಟ್ ಆದ್ರು, ಮಾಡೋದೋ ಬೇಡವೋ ಅನ್ನೋ ತರದಲ್ಲಿ ಇದ್ರು. ಯಾಕೆಂದ್ರೆ ಇವ್ರು ಸಿನಿಮಾದಲ್ಲಿ ಸಖತ್ ಬಿಸಿ. ನಂಗೆ ಕೋಟೆಣ್ಣಿಗೆ ಫೋನ್ ಮಾಡಿದಾಗೆಲ್ಲ, ಪ್ರಥಮ್ ಇಲ್ಲಿ ಹೋಗ್ತಾ ಇದ್ದೀನಿ, ನಮ್ಮ ಮಂಗಳೂರು ಶೂಟ್ ಹೋಗ್ತಾನೆ, 3 ದಿನ ಬಿಟ್ಬಿಡಮ್ಮ, ನೀನ್ ಫೋನ್ ಮಾಡಬೇಡ, 3 ದಿನ ಆದ್ಮೇಲೆ ನಾನೇ ಮಾಡ್ತೀನಿ. ಪ್ರತಿದಿನ ಶೂಟ್ ಅಲ್ಲಿ ಇದ್ದವರು ಇವತ್ತು ಒಂದು ಶೋಗೆ ಅಂತ ರಿಯಾಲಿಟಿ ಶೋ ಕಮಿಟ್ ಆದ್ರು. ಆ ಶೋ ಮುಗಿಯೋದ್ರಲ್ಲಿ ಒಂದು ಶೋ ಗೆದ್ದು ಒಂದು ಫಸ್ಟ್ ಟೈಮ್ ಸ್ಮಾಲ್ ಸ್ಕ್ರೀನ್ ಹೋಗಿ ಗೆದ್ಕೊಂಡ್ ಬಂದಿದ್ದಾರೆ. ನನಗೆ ಬಹಳ ಖುಷಿ. ಅವ್ರನ್ನ ಮತ್ತೆ ಮಾಲತಿ ಮೇಡಮ್ ನಿಜವಾಗ್ಲೂ ಹೆಮ್ಮೆ. ಸೊ ಅವರೆಲ್ಲದರ ಸಮಾಗಮ ಒಂದು ಒಳ್ಳೆ ಸಿನಿಮಾ ನೋ ಕೋಕೇನ್. ಒಂದು ಕಷ್ಟಕರವಾದ ಅಷ್ಟೇ ಇಷ್ಟಕರವಾದ ಜರ್ನಿ ಮುಗಿಸಿದೀನಿ. ನಿಮ್ಮೆಲ್ಲರೂ ಆಶೀರ್ವಾದದಲ್ಲಿ ಎಲ್ಲಾ ಹಂತದಲ್ಲಿ ಜೊತೆಲಿದ್ರಿ. ನಾನು ಹೇಳಿದ್ನಲ್ಲ, ಎಲ್ಲ ಹೆಣ್ಮಕ್ಳಿಗೆ ಮಿಸ್ ಮಾಡದೆ ಜೂಮ್ ಹಾಕಿ ಇವ್ರನ್ನ ತೋರಿಸಿ, ಜೂಮ್ ಹಾಕಿ. ಯಾಕೆಂದ್ರೆ ಹೆಂಡತಿ ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ನೋಡಿ, ಹೃದಯ ಆಡಿತಲ್ಲಿ ಹೆಂಗೆ ಅವ್ರ ಗಂಡಂಗೆ ಇನ್ನೊಂದು ಮದುವೆ ಮಾಡಿಸ್ತಾರ ಅಂದ್ರೆ ನಿಂತ್ಕೊಂಡು ನೋಡಿ, ಯಾವತ್ತೂ ಡೌಟ್ ಪಡಲ್ಲ. ಅಂಬರೀಶ್ ನಂಗೆ ಯಾವ ಇಂಟೆನ್ಷನ್ ಇಲ್ಲ. ಜನಕ್ಕೆ ಈ ತರ ಇರ್ಲಿ, ಹೆಂಡತಿ ಸಾಫ್ಟ್ ಆಗಿರ್ಲಿ ಅಂತ ನಾನು ತೋರಿಸಿದ್ದು. ಸೊ ತುಂಬಾ ಖುಷಿ ಆಯ್ತು. ಅಂಡ್ ಮೇಡಮ್ ಮಾತಾಡ್ತಾರೆ. ಒಂದು ಪ್ರಥಮ್ ತಾಯಿ ರೋಲ್ ಮಾಡ್ತಾ ಇದ್ದೀನಿ. ಇಷ್ಟು ದಿವಸ ನಾನು ತುಂಬಾ ಸೀರಿಯಸ್ ರೋಲ್ ಮಾಡ್ತಿದ್ದೆ, ಸೆಂಟಿಮೆಂಟ್ ಕ್ಯಾರೆಕ್ಟರ್ಸ್ ಈ ತರ ಮಾಡ್ತಿದ್ದೆ. ಇದರಲ್ಲಿ ಒಂಥರ ಕಾಮಿಡಿ ಟಚ್ ಇರೋಂಥ ಕ್ಯಾರೆಕ್ಟರ್ ಇದು. ತುಂಬಾ ಚೆನ್ನಾಗಿದೆ. ಶೋಭರಾಜ್ ಅವ್ರ ಜೊತೆ ಅವರು ಪೊಲೀಸ್ ಕಮಿಷನರ್ ರೋಲ್ ಮಾಡ್ತಿದ್ದಾರೆ. ಮಗನಿಗೋಸ್ಕರ ಅವ್ರ ಹತ್ರ ಮಾತಾಡೋ ಸೀನ್ಗಳೆಲ್ಲ ತುಂಬಾ ಚೆನ್ನಾಗಿದೆ. ಮಗ ಇರೋ ಒಬ್ಬ ಮಗ ನನ್ ಬಿಟ್ಕೊಡಿ, ಸ್ಪೈ ಮಾಡೋರೆಲ್ಲ ತುಂಬಾ ಜನಗಳಿರ್ತಾರೆ, ಆ ತರ ಒಂದು ಸೀನ್ಗಳು. ಆಮೇಲೆ ಕಾಮಿಡಿ ಟಚ್ ಇರೋಂಥ ಸೀನು.
ನನ್ ಮಗನ್ ಬೇಕಾದ್ರೆ ಬಿಟ್ಬಿಡ್ತೀನಿ, ನಾನ್ ಸೀರಿಯಲ್ ನೋಡೋದ್ ಬಿಡಲ್ಲ ಅಂತ ಹೇಳೋದು. ಎಂತ ಇದನ್ನೆಲ್ಲ ಇಷ್ಟೋ ತನಕ ಬಿಲ್ಡಪ್ ಕೊಟ್ಟನಲ್ಲಮ್ಮ, ಒಂದೇ ಸಲಕ್ಕೆ ಬಂದು ಅದ್ಬಿಟ್ಟಲ್ಲಮ್ಮ. ಎಂತ ತಾಯಮ್ಮ ನೀವು, ಇಷ್ಟೋ ತನಕ ಬಿಲ್ಡಪ್ ಕೊಟ್ಟೆ. ತಾಯಿ ಹೆಂಗಿರ್ಬೇಕು ಆ ತರ ನೋಡ್ ಕಲ್ತ್ಕೊಳ್ಳಿ, ಇವ್ರು ನೋಡ್ ಕಲ್ತ್ಕೊಳ್ಳಿ ಅಂತ ಅದು ನಿಮ್ ಕ್ಯಾರೆಕ್ಟರ್ ಚಿತ್ರದಲ್ಲಿ ನೀವು ಮಾಡಿದ, ನೀವು ಕೊಟ್ಟಿರೋ ಕ್ಯಾರೆಕ್ಟರ್ ನನ್ಗೆ ಆಯ್ತಾ. ಈ ತರ ಒಂದು ಕಾಮಿಡಿ ಇರೋಂತ ಕ್ಯಾರೆಕ್ಟರ್ ಇದು, ತುಂಬಾ ಚೆನ್ನಾಗಿದೆ. ಶೋಭರಾಜ್ ಅವ್ರು ಇದಾರೆ. ಈಗ ಇವ್ರಿಗೆ ಆಲ್ ದ ಬೆಸ್ಟ್. ನೀವು ಗೆದ್ದು ಬಂದಿದ್ದೀರಾ, ದೇವ್ರು ಒಳ್ಳೇದ್ ಮಾಡಿದೀನಿ. ಕೋಟಿ ಗಟ್ಟಲೆ ದುಡ್ಡು ಮಾಡ್ಬಿಟ್ಟವ್ರೆ. ಅಲ್ಲಿ ಚೆನ್ನಾಗಿ ಇನ್ನು ಯಾರು, ಅಯ್ಯೋ ದೇವ್ರೆ, ತಾಯಿಗೆ ತಕ್ಕ ಮಗ ಈ ಜನರೇಷನ್. ತಾಯಿಗೆ ತಕ್ಕ ಮಗ ಇಲ್ಲ ಇದು. ಬೆಲೆ ಕಟ್ಟಕ್ಕೆ ಆಗಲ್ಲ, ಬೆಲೆ ಕಟ್ಟಕ್ ಆಗಲ್ಲಪ್ಪ. ಈಗ ಇತ್ತೀಚೆಗೆ ನಮ್ಮ ಬಹಳಷ್ಟು ಚಿತ್ರಗಳು ಮಾಡ್ತಾ ಇದ್ದೀನಿ. ವೆರಿ ನೈಸ್ ವರ್ಕಿಂಗ್ ವಿತ್ ಶೋಭರಾಜ್ ಅವರೇ. ಆಗ್ಲಿಂದಾನು ಈಗವರೆಗೂ ನಾವು ಇರೋದೇ ಒಂದು ಇಂಡಸ್ಟ್ರಿಯಲ್ಲಿ. ಈಗ 40 years ಇಂದ ನಾವು ಇವರು ಅಲ್ಲಿ ನಮ್ಮ ಕೌರವ ವೆಂಕಟೇಶು, ನಮ್ಮ ಗೋಪಿ ಅವರು, ಇವ್ರ ಜೊತೆ ಎಲ್ಲ ನಾನು ಇನ್ನು ಮಾಡ್ಕೊಂಡು ಬರ್ತಾ ಇರೋದೇ ಒಂದು ಬ್ಲೆಸ್ಡ್ ಅಂತ ನಾನು ಅನ್ಕೊಳ್ತೀನಿ. ನಮ್ಮ ಈ ಚಿತ್ರದ ನಾಯಕಿ ಬಂದು ಆರ್ನ, ಆಲ್ ದ ಬೆಸ್ಟ್ ಯು. ಆಮೇಲೆ ಇನ್ನೊಂದು ನನ್ನ ಮಗಳ ಕ್ಯಾರೆಕ್ಟರ್ ಮಾಡ್ತಿದ್ದಾಳ ಅವಳು, ಸುಷ್ಮಿತಾ. ಶೀಸ್ ಆಲ್ಸೋ ಒಳ್ಳೆ ಪ್ರತಿಭೆ ಇರುವಂತ ಹುಡುಗಿ. ಗಾಡ್ ಬ್ಲೆಸ್. ಸೊ ಚಿತ್ರ ಚೆನ್ನಾಗಿ ಅಮ್ಮ ಅಂತಂತಾರೆ, ಆಸ್ತಿಲ್ ಪಾಲ್ ಕೊಟ್ಟೇ ಇಲ್ಲ ಇಂತ ಅಮ್ಮ. ಒಳ್ಳೇದಾಗ್ಲಿ. ಅಮ್ಮ ಯಾಕೆ ಕೊಡ್ಬೇಕು, ಮಕ್ಳು ಮಾಡ್ಬೇಕು. ಹೌದಾ? ಹಾ ಅಲ್ವಾ? ಹಾ, ಬಿಗ್ ಬಾಸ್ ಇಲ್ಲಿ ಎಷ್ಟು ಗೆದ್ರಿ ಕೊಟ್ರ ನಂಗೇನಾದ್ರು ಮಾತೇ ಇಲ್ಲ, ಅದು ಕೇಳ್ಸಲ್ಲ ಅದು ಅಲ್ವಾ? ಅಮ್ಮ ಕೊಡ್ಬೋದು. ನನ್ನ ಹೆಸರು ಆರ್ನಾ ಮೂಲೇರ್ ಅಂತ. ನಾನು ಕನ್ನಡದಲ್ಲಿ ಮೊದಲನೇ ಪಿಕ್ಚರ್ ಮಾಡ್ತಾ ಇದ್ದೀನಿ, ನೋ ಕೊಕೇನ್ ಅಂತ. ಅವ್ರು ಮೂಲೇರ್ ಅಂತ ಇದ್ದಿದ್ದಕ್ಕೆ ಮೂಲೆಯಲ್ಲಿ ಕೂಡ್ಸಿದ್ದೆ, ಈಗ ಮಧ್ಯದಲ್ಲಿ ಕೂಡ್ಸ್ಕೊಂಡಿದ್ದೀನಿ. ಸೊ ತುಂಬಾ ಖುಷಿ ಆಗ್ತಿದೆ. ಸೀನಿಯರ್ ಆಕ್ಟರ್ಸ್ ಭವ್ಯ ಮ್ಯಾಮ್, ಶೋಭರಾಜ್ ಸರ್, ಕೋಟೆ ಪ್ರಭಾಕರ್ ಅವ್ರ ಹತ್ರ, ಅಂಡ್ ಕೌರವ್ ವೆಂಕಟೇಶ್ ಸರ್ ಅಂಡ್ ಗೋಪಿ ಸರ್ ಹತ್ರ, ಇವರೆಲ್ಲರ ಹತ್ರ ಸ್ಕ್ರೀನ್ ಶೇರ್ ಮಾಡ್ಕೊಳೋದು ತುಂಬಾ ತುಂಬಾ ಖುಷಿ ಆಗ್ತಿದೆ. ಐ ಆಮ್ ವೆರಿ ಹ್ಯಾಪಿ. ಅಂಡ್ ಫಸ್ಟ್ ಸಿನಿಮಾ ಕನ್ನಡದಲ್ಲಿ ಮಾಡ್ತಿದ್ದು ಅಂಡ್ ಇಷ್ಟು ಜನ ಹತ್ರ ಸ್ಕ್ರೀನ್ಸ್ ಶೇರ್ ಮಾಡ್ಕೊಂತಿರೋದು ತುಂಬಾ ಖುಷಿ ಆಗ್ತಿದೆ. ಸ್ಕ್ರೀನ್ ಶೇರ್. ಅಂಡ್ ಪ್ರಥಮ್ ಅವರು ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ ಅಂಡ್ ಥ್ಯಾಂಕ್ ಯು. ಅಂಡ್ ಮೊನ್ನೆ ತಂದು ಬೈತಾ ಇದ್ರು ಫೋನ್ ಮಾಡಿ, ನಂಗೆ ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಅಂತ ಹೇಳ್ತೀವಿ, ಹಿಂಗಂತಾರ ಅಷ್ಟೇ. ಸೊ ಇಟ್ಸ್ ಅ ಲಾಂಗ್ ಜರ್ನಿ. ಎಲ್ಲ ಮುಗಿಸ್ಕೊಂಡು ಫೈನಲ್ ಶೂಟ್ ಬಂದಿದೀವಿ. ತುಂಬಾ ಫೈಟ್ಸ್ ಇದಾವೆ ಅಂಡ್ ನನ್ ಕ್ಯಾರೆಕ್ಟರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬಾ ಕಾಮಿಡಿ ಆಗಿರುತ್ತೆ. ಸೊ ನನಗ್ ತುಂಬಾ ಚಾಲೆಂಜಿಂಗ್ ಆಗಿ ತುಂಬಾ ಇಷ್ಟ ಆಯ್ತು ಈ ಕ್ಯಾರೆಕ್ಟರ್. ಸೊ ಇಂತ ಒಂದು ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್. ಎಲ್ಲಾರ್ಗೂ ನಮಸ್ಕಾರ. ಇಲ್ಲೊಂದು ಏನೋ ವೈರಿಂಗ್ ಮಾಡ್ತಾವನೆ, ಚಿತ್ರದ ಬಗ್ಗೆನೇ ಮಾತಾಡಲ್ಲ. ಸೊ ಇದು ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್ ಅಂತ ಬಂದಿದ್ದೀವಿ. ಸುಮಾರು ದಿನಗಳ ಶೂಟಿಂಗ್ ಮಾಡಿದ್ವಿ, ಸುಮಾರು ದಿನಗಳಿಂದ ಶೂಟಿಂಗ್ ಮಾಡ್ಕೊಂಡು ಇವಾಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಸೇರಿದೀವಿ. ಸೊ ಈ ಸಿನಿಮಾದಲ್ಲಿ ಪ್ರಥಮ ಈ ಏನೋ ದೆವ್ವ ಅದೆಲ್ಲ ಮಾಡ್ತಿದ್ದಲ್ಲ, ಈಗ ಅದೆಲ್ಲ ಬಿಟ್ಟು ಈಗ ಆಕ್ಷನ್ ಹೀರೋ ಆಗಿದ್ದಾರೆ. ಸೊ ನಮ್ಮೆಲ್ಲರ ಪರವಾಗಿ ಫಸ್ಟ್ ಕಂಗ್ರಾಚುಲೇಷನ್. ಇವನ್ನ ಆಕ್ಷನ್ ಸ್ಟಾರ್ ಆಗಿದ್ದಾರೆ. ಯಾಕಂದ್ರೆ ಇವ್ರು ಪ್ರಥಮ್ ಈ ಸಿನಿಮಾದಲ್ಲಿ ಒಂದು 6-7 ಫೈಟ್ ಇದೆ. ಸೊ ಅದ್ಭುತವಾಗಿ ನಮ್ಮ ಕೌರವ ಮಾಸ್ಟರ್ ಡೈರೆಕ್ಟರ್ ಮಾಡಿದ್ದಾರೆ. ಸೊ ಇವನು ಒಬ್ಬ ಕಮಿಷನರು, ಅವನ ಕೈಲಿ ಸೊಸೈಟಿನ ಕ್ಲೀನ್ ಮಾಡಕ್ ಆಗದಿರುವಾಗ ಸೊ ಬೇರೆ ತರ ಒಂದು ದಾರಿ ಹುಡುಗಿ ಒಬ್ಬ ಹೀರೋ, ಒಬ್ಬ ವ್ಯಕ್ತಿನ ಕರ್ಕೊಂಬಂದು ಈ ಸಮಾಜದ ಕೆಟ್ಟದ್ದು ಏನೇನ್ ನಡೀತದನ್ನೆಲ್ಲ ಕ್ಲೀನ್ ಮಾಡೋಂತ ಒಂದು ಪಾತ್ರ ನನಗೆ ಕೊಟ್ಟಿದ್ದಾರೆ ಮಿಸ್ಟರ್ ಪ್ರಥಮ್ ಅವರು. ನಿರ್ಮಾಪಕರು, ನಿರ್ದೇಶಕರು ಆಗಿದ್ರು, ಈಗ ಬರೀ ನಿರ್ಮಾಪಕರಾಗಿದ್ದಾರೆ. ನಟ ಅಷ್ಟೇ. ಈ ನಿರ್ಮಾಪಕರು ಯಾರಂದ್ರೆ ಯಾವ್ದಕ್ಕೂ ಆನ್ಸರ್ ಕೊಡಲ್ಲ. ನಾನು ಅವ್ನ ನೋಡೇ ಇಲ್ಲ. ಹೇಳಿ ಸರ್, ಯಾರ ನಿರ್ಮಾಪಕರದಲ್ಲಿ ಸಿನಿಮಾ ಹೇಳಿ ಸರ್. ಯಾಕೆ ಅವ್ರ ಸರ್ ಟಿಂಗ್ ಕೊಡೋದು, ಅವ್ನು ತೋರ್ಸೋದಿಲ್ಲ. ಆಯ್ತು, ಅಯೋಧ್ಯರಾಮ್ ಪ್ರೊಡಕ್ಷನ್ ಮೈಸೂರು ನೋಡಿ, ಅದ್ ಹೇಳ್ಬೇಕಲ್ವಾ. ಹೌದು, ಅವ್ರ ಪಾಪ ನನ್ ಕ್ಯಾಮ್ರಾ ಮುಂದೆ ಕಷ್ಟ. ಶೋಭರಾಜ್ ಸರ್ದೆಲ್ಲ ಸಿನಿಮಾ ನೋಡ್ಕೊಂಡು ಬೆಳೆದ ನಾನ್ ಹೆಂಗ್ ಬರ್ಲಿ ಅಂತ ಹೇಳ್ತಾರೆ. ಅವ್ರು ಎಲ್ಲೇ ಇರ್ಲಿ, ಅವ್ರಿಗೆ ನಮ್ ಕಡೆಯಿಂದ ಅವ್ರಿಗೆ ಆಲ್ ದಿ ಬೆಸ್ಟ್. ಸೊ ನಿಮ್ಗೆಲ್ಲರಿಗೂ ಗೊತ್ತಾಗಿ ಭವ್ಯ ಮೇಡಮ್ ನಾವೆಲ್ಲ ನೋಡಿದೀವಿ ಅವ್ರ ಸಿನಿಮಾದೆಲ್ಲ. ಅವಾಗಿಂದ ನಮ್ಗೆ ಬಹಳ ಇಷ್ಟ. ಸೊ ಅವ್ರ ಜೊತೆಲ್ಲ ನಮಗೊಂದು ಸ್ಕ್ರೀನ್ ಶೇರ್ ಮಾಡೋಂತ ಚಾನ್ಸ್ ಸಿಕ್ಕಿದೆ. ಥ್ಯಾಂಕ್ ಯು ವೆರಿ ಮಚ್. ಹೊಸ ಹೀರೋಯಿನ್ ಇನ್ 5 ನಿಮಿಷಕ್ಕೆ ನಿಮ್ಗೆ ಬೈತಾರೆ ಸರ್. ಥ್ಯಾಂಕ್ಸ್ ಎಲ್ಲ ಹೇಳ್ಬೇಡಿ, 5 ನಿಮಿಷಕ್ಕೆ ಬೈತಾರೆ ನಿಮ್ಗೆ. ಇವ್ರನ್ನೆಲ್ಲ ಇವತ್ತು ನೋಡ್ತಾ ಇದೀವಿ. ಇವತ್ತು ಅಮ್ಮ ಜೊತೆ ಸೀನ್ಗಳಿದೆ, ಬಹಳ ಖುಷಿ ಆಯ್ತು. ಸೊ ಈ ಸಿನಿಮಾ ನಮ್ಮ ಪ್ರಥಮ್ಗೆ ಒಂದು ಆಕ್ಷನ್ ಇರೋದು ಒಂದು ಲೇಬಲ್ ಸಿಗ್ಲಿ. ಸೊ ಆಲ್ ದಿ ಬೆಸ್ಟ್ ಫಾರ್ ಪ್ರಥಮ್, ಆಲ್ ದಿ ಬೆಸ್ಟ್ ಫಾರ್ ದಿ ನೋ ಕೊಕೇನ್.
ಸರ್ ಇದು ಅದೇ ಎಂಡಿಂಗ್ ಕ್ಲೈಮ್ಯಾಕ್ಸ್ ಎಲ್ಲ ಆಗಿರ್ತದೆ. ಅವ್ರ ತಾಯಿ ಹತ್ರ ಮಾತಾಡೋ ಸೀನ್ಗಳು, ಸ್ವಲ್ಪ ಲಿಂಕ್ಗಳಿತ್ತು, ಅದನ್ನೆಲ್ಲ ಮುಗಿಸ್ತಾ ಇದ್ದೀವಿ. ಸೊ ಎಲ್ಲ ಒಳ್ಳೆ ರೀತಿಯಲ್ಲಿ ಬಂದಿದೆ ಸಿನಿಮಾ. ಸೊ ಇನ್ನೇನು ಒಂದೆರಡು ಫೈಟ್ ಬ್ಯಾಲೆನ್ಸ್ ಇದೆ, ಮುಗೀತು, ಎಲ್ಲನೂ ಮುಗೀತು. ಸೊ ಇಲ್ಲಿ ಆದಷ್ಟು ಬೇಗ ಬರುತ್ತೆ. ಅದು ಲೋಕಕ್ಕೆ ಅಂದ್ಮೇಲೆ ಎಲ್ಲರಿಗೂ ಈಗ ನಡೀತಾ ಇರೋದಂಗೆ ಪ್ರಪಂಚದಲ್ಲಿ ಎಲ್ಲಾ ಕಡೆ ಡ್ರಗ್ಸ್, ಗಾಂಜಾ ಎಲ್ಲ. ಸೊ ಅದ್ರ ಬಗ್ಗೆ ಸಿನಿಮಾ ಮಾಡಿದೀವಿ, ಸ್ವಲ್ಪ ಸಮಾಜಕ್ಕೆ ಏನೋ ಒಂದು ಮೆಸೇಜ್ ಹೇಳ್ಬೇಕು ಅಂತ. ಒಳ್ಳೇದಾಗ್ಲಿ ಪ್ರಥಮ್ ಅವ್ರಿಗೆ, ಈ ಟೀಮ್ ಒಳ್ಳೇದಾಗ್ಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನೋ ಕೊಕೈನ್ ಈ ಸಿನಿಮಾ ಅಲ್ಲಿ ಮೈನ್ ವಿಲನ್ ಆಗಿ ಪಾತ್ರ ಮಾಡ್ತಾ ಇದ್ದೀನಿ. ಎಲ್ಲಾ ಸಿನಿಮಾಲು ಶೋಭಿ ಜೊತೆ ಮಾಡ್ತಾ ಇದ್ದೆ, ಈ ಸರಿ ಡಿಪಾರ್ಟ್ಮೆಂಟ್ ಹೋಗ್ಬಿಟ್ಟವ್ರು ಅವರು, ವಿಲನ್ ನಾನು ಮಾಡ್ತಾ ಇದ್ದೀನಿ. ಪ್ರಥಮ್ ಜೊತೆ ಮೊದಲು ಕರ್ನಾಟಕದ ಹಳೆ ಅಂತ ಮಾಡಿದೆ, ತುಂಬಾ ಒಳ್ಳೆ ಅದ್ಭುತವಾದ ಪಾತ್ರ ಅದು ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ. ಅದು ಈ ಸಿನಿಮಾ ಅಲ್ಲಿ ನಾನೇ ಬೇಕು ಅಂದ್ಬಿಟ್ಟಿದ್ದಾನೆ ಪ್ರಥಮ್. ತುಂಬಾ ಫೋರ್ಸ್ ಮಾಡಿದ್ರಾಗ ನಾನು ಫುಲ್ ಬ್ಯುಸಿ ಇದ್ದೆ. ಇಲ್ಲ ಅಣ್ಣ, ಇಲ್ಲ ಈ ತರ ಕಾಂಬಿನೇಷನ್ ಇದೆ, ಮಾಡ್ಬೇಕು ನೀವು ಅಂದ್ರು. ಬಟ್ ಏನಂದ್ರೆ ಈಗ ಆಗ್ತಾ ಇರೋ ಪ್ರಾಬ್ಲಮ್ ಏನು ಅಂದ್ರೆ, ಅವ್ರದ್ದು ಫೋನ್ ಬಂತು ಅಂದ್ರೆ 10 ನಿಮಿಷ ನಾನು ಇಟ್ಕೊಂಡು ಆಮೇಲೆ ಮಾತಾಡ್ತೀನಿ, ಏನ್ ಮಾತಾಡ್ಬೋದು ಅಂತ. ಸಡನ್ ಡೇಟ್ಗಳು, ಅದು ನಮ್ಗೆ ಸ್ವಲ್ಪ ತೊಂದರೆ ಆಗುತ್ತೆ. ಆಮೇಲೆ 2 ಫೈಟ್ ಮಾಡಿದೀನಿ ಪ್ರಥಮ್ ಜೊತೆ, ಎಕ್ಸ್ಟ್ರಾರ್ಡಿನರಿ ಫೈಟು. ಅಂದ್ರೆ ಸುಮಾರು ಜನ, ಅಂದ್ರೆ ಅಣ್ಣವರಿಂದ ಎಲ್ಲಾ ಹೀರೋಗಳ ಜೊತೆ ಓದಿ ತಿಂದಿದ್ದೀನಿ. ಬಟ್ ಪ್ರಥಮ್ ಮಾತ್ರ ಡಿಫ್ರೆಂಟ್ ಆಗಿ ಫೈಟ್ ಮಾಡಿದ್ದಾನೆ ಸಿನಿಮಾ ಅಲ್ಲಿ. ಇನ್ನೊಂದು ಫೈಟ್ ಬ್ಯಾಲೆನ್ಸ್ ಇದೆಯಲ್ಲ ಸರ್, ಆ ಫೈಟ್ ಇನ್ನೊಂದು ಬ್ಯಾಲೆನ್ಸ್ ಇದೆ, ಇನ್ನು ಚಿಕ್ಕಮಂಗ್ಳೂರಲ್ಲಿ ಮಾಡೋಣ ಅಂತ ಇದ್ದಾರೆ. ಆಮೇಲೆ ಆಲ್ ದ ಬೆಸ್ಟ್ ಪ್ರಥಮ್, ಒಳ್ಳೇದಾಗ್ಲಿ. ಆಮೇಲೆ ಇವತ್ತು ಬೆಳಿಗ್ಗೆನೂ ಸಡನ್ ಆಗಿ ಫೋನ್ ಮಾಡೋರು, ಈ ತರ ನಿಮ್ ಜೋಡಿ ಬರ್ಬೇಕು ಅಂತ. ನಾನು ಊರಾಕಪ್ಪ, ನಾನು ಸಿನಿಮಾ ಮಾಡಿದ್ದೀನಿ, ನಾನು ಬರ್ತೀನಿ ಅಂದೆ. ಇಲ್ಲ ನೀವು ಬರ್ಲೇಬೇಕು, ಯಾಕಂದ್ರೆ ಬಿಗ್ ಬಾಸ್ ವಿನ್ನರ್ ಬೇರೆ ಅಲ್ವಾ ಇವರು, ನಾವು ಜೋಡಿ ನಂಬರ್ 1 ವಿನ್ನರ್. ಗೆದ್ದಿರೋದು ಜೋಡಿ, ಈ ಸಿನಿಮಾದಲ್ಲಿ ಇವರೇ ಕೇಳಿ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ ಈ ನೋ ಕೊಕೈನ್ ಮೇಲೆ ಇರಲಿ. ಆಮೇಲೆ ಭವ್ಯ ಮೇಡಮ್ ಅವ್ರ ಜೊತೆ ಮಾಡೋ ಅವಕಾಶ ಇನ್ನೂ ನಮ್ಗೆ ಬಂದಿಲ್ಲ, ಯಾಕಂದ್ರೆ ಅವ್ರ ಜೊತೆ ಅವ್ರ ಸಿನಿಮಾಗಳೆಲ್ಲ ನೋಡಿ ಬೆಳೆದವ್ರು ನಾವು. ಆದಷ್ಟು ಬೇಗ ಮಾಡೋಣ ನಮ್ಮ ಜೊತೆಗೆ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇವತ್ತು ನಮ್ಮ ನೋ ಕೊಕೈನ್ ಸಿನಿಮಾದ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದೀವಿ. ಇನ್ನು ಬ್ಯಾಲೆನ್ಸ್ ಉಳಿದ್ರೆ ಒಂದಷ್ಟು ಆಗ್ಬೋದೇನೋ ಒಂದಿನ ಪ್ಯಾಚ್ ವರ್ಕ್. ತುಂಬಾ ಚೆನ್ನಾಗಿ ನಡೀತಾ ಇದೆ ಸಿನಿಮಾ. ಪ್ರಥಮ ಸ್ವಲ್ಪ ಪಟ ಅಂತ ಮಾತು ಜಾಸ್ತಿ ಇರ್ಬೋದು, ಮನಸ್ಸು ಚೆನ್ನಾಗಿದೆ. ಯಾಕಂದ್ರೆ ಒಂದು ಇನ್ಸಿಡೆಂಟ್ ಹೇಳಲೇಬೇಕು. ನಮ್ಮ ತಂದೆ ತೀರ್ಕೊಂಡಾಗ ಏನ್ ಹೇಳಿಲ್ಲ ಕೇಳಿಲ್ಲ, ಸೀದಾ ನನ್ನ ಹಳ್ಳಿ ಊರಲ್ಲಿ ಬಂದು ಸೀದಾ ಸಾಧವಾಗಿ ಕೂತು ನನ್ನ ತಂದೆ ಕಾರ್ಯದಲ್ಲಿ ಇದ್ರು. ಪಾಪ ಅಲ್ಲಿ ಯಾರು ಜನಗಳು ನಮ್ಮ ಊರು ಹಳ್ಳಿಲಿ ಬಂದು ಇದ್ದು ಅವತ್ತು ಬಂದ್ರು. ಅದರಿಂದ ಮಾತು ಸ್ವಲ್ಪ ಜಾಸ್ತಿ ಅನ್ನೋದು ಬಿಟ್ರೆ ಇನ್ನೆಲ್ಲ ಅವರು ಕೆಲಸದಲ್ಲಾಗ್ಲಿ ಮತ್ತೊಂದಾಗ್ಲಿ ಅಂದ್ರೆ ಹೇಳೋದು ಅವ್ರದ್ದು ಅಭ್ಯಾಸ. ಕೆಲವ್ರು ಮೌನಿ, ಕೆಲವ್ರು ಮಾತು ಜಾಸ್ತಿ. ಅದು ಕೆಲವೊಂದ್ಸತಿ ಕೆಲವ್ರಿಗೆ ಏನಪ್ಪ ಇಷ್ಟೊಂದು ಮಾತಾಡ್ತಾರೆ ಅನ್ಬೋದು, ಏನ್ ಮಾಡಕ್ಕಾಗಲ್ಲ, ಒಬ್ಬರು ಮಾತೇ ಆಡಲ್ಲ ಅಂತಾರೆ. ಅದರಿಂದ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಗಿಫ್ಟ್ ಅದು. ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ಬಿಡ, ಪುಷ್ಪಕ 2. ಯಾರೋ ಪುಣ್ಯ ಇಲ್ಲ, ಶೋಭರಾಜ್ ಹೇಳಿದ್ರು, ಶೋಭರಾಜ್ ಸರ್ ಹೇಳಿದ್ರು, ಯಾರೋ ಪುಣ್ಯ ಶೋಭರಾಜ್ ಸರ್ ಅದೇ ಹೇಳಿದ್ರು. ಡೈಲಾಗ್ ಇಲ್ಲ, ಯಾರೋ ಪುಣ್ಯ ಚಾಲೆಂಜ್ ಮಾಡಿದ್ರು ಆಗಲ್ವಾ? ಇಲ್ಲ ಶೋಭರಾಜ್ ಸರ್ ಸರ್ ಇದಾಗತ್ತೆ, ಸಿನಿಮಾ ಆಗತ್ತೆ ಖಂಡಿತವಾಗ್ಲು ಶೋಭರಾಜ್. ಯಾಕಂದ್ರೆ ವಾಟ್ ನೆಕ್ಸ್ಟ್ ಅಂತಂದ್ರೆ ಅವ್ರ ಮಾತನ್ನ ನಿಲ್ಸಿ ಒಂದು ಮೂಕ ಪಾತ್ರದಲ್ಲಿ ಮಾಡೋದೇ ಅದೊಂದು ಚಾಲೆಂಜಿಂಗ್ ಅವ್ರದ್ದು. ಈಗಲೂ ಮಾಡಲ್ಲ ಅಂತಿಲ್ಲ, ಹೀರೋಯಿನ್ ಸಿಗ್ತಿಲ್ಲ. ಯಾಕಂದ್ರೆ ಹೀರೋಯಿನ್ಗೆ ಕಣ್ಣು ಕಾಣಲ್ಲ, ಕಿವಿನ ಕಲ್ಸಲ್ಲ, ಅವಳು ಬೇಕು. ಇಲ್ಲ, ಸಬ್ಜೆಕ್ಟ್ ತುಂಬಾ ಚೆನ್ನಾಗಿರುತ್ತೆ, ಅದು ಮಾಡಿ. ಅದರಿಂದ ಇನ್ನು ನಮ್ಮ ಮಾಸ್ಟರ್ ನಿರ್ದೇಶನ ಕೌರವ್ ಮಾಸ್ಟರ್ ಜೊತೆ ಒಂದು 6-7 ಸಿನಿಮಾ ಮಾಡಿದ್ದೀನಿ. ಅವರು ಪ್ರೊಡ್ಯೂಸರ್ ಡಾರ್ಲಿಂಗ್ ಅವರು. ಯಾಕಂದ್ರೆ ಕೆಲಸ ನೀವು ಬೇಕಾದ್ರೆ ಅವ್ರು ಬೆಳಿಗ್ಗೆ ಸಂಜೆ ತನಕ ಬನ್ನಿ ಶೂಟ್ ಮಾಡೋದು. ಅನಾವಶ್ಯಕವಾಗಿ ಬೇರೆ ಏನೋ ಅದು ಲೇಟು ಅವೆಲ್ಲ ಇಲ್ಲ. ಇವತ್ತು ಇಷ್ಟಿದೆ, ಇಷ್ಟು ಮಾಡಬೇಕು ನೀಟಾಗಿ ಎಲ್ಲರಿಗೂ ಕೂಡ ಹೇಳ್ಕೊಂಡು ಪ್ರೋತ್ಸಾಹ ಮಾಡ್ಕೊಂಡು, ನಮ್ಮಲ್ಲಿ ಉತ್ಸಾಹ ಬರೋ ಹಂಗೆ ನಾವು ಆಕ್ಟ್ ಮಾಡ್ಬೇಕಾದ್ರೆ ನಮ್ಗೊಂದು ಉತ್ಸಾಹ ಬರ್ಬೇಕು, ಹಂಗೆಲ್ಲ ಪ್ರೇರೇಪಣೆ ಮಾಡ್ಕೊಂಡು ಅದು ಯಾವ್ದು ಸೀನ್ ಆಗ್ಲಿ ಫೈಟ್ ಆಗ್ಲಿ ಎಲ್ಲವನ್ನು ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದರಿಂದ ಪ್ರೊಡ್ಯೂಸರ್ ಡಾರ್ಲಿಂಗ್ ಅಂತ ಹೇಳ್ಬೋದು ನಮ್ಮ ಕೌರವ್ ಮಾಸ್ಟರ್. ಇನ್ನು ಹೀರೋಯಿನ್ ಆರ್ನ ಇದ್ದಾರೆ, ತುಂಬಾ ಚೆನ್ನಾಗಿ ಅವ್ರು ಆಕ್ಟ್ ಮಾಡಿದ್ದಾರೆ. ಇನ್ನು ಅಲ್ಲಿ ಇಬ್ಬರದು, ನಾನು ಶೋಭಿ ಅಣ್ಣ ಆಕ್ಟ್ ಮಾಡಿದ್ದಾರೆ ಅಂದ್ರೆ, ಶೋಭಿ ಅಣ್ಣ ಮತ್ತೆ ಕೋಟೆ ಪ್ರಭಾಕರ್ ಸರ್ ಇಬ್ಬರದು ಒಳ್ಳೆ ಡಾನ್ ಕ್ಯಾರೆಕ್ಟರ್ ಅಂತ ನಾನು ಅನ್ಕೊಂಡಿದ್ದೆ. ಅಲ್ಲಿ ನೋಡಿದ್ರೆ ಅಣ್ಣ ಅದರದ್ದು ಒಂದು ಡಾನ್ ಕ್ಯಾರೆಕ್ಟರ್, ಅವರ ಕಮಿಷನರ್ ತರದ್ದು ಒಂದು ಕ್ಯಾರೆಕ್ಟರ್ ಆಗಿದೆ. ನಂದು ಈ ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಪಾತ್ರಧಾರಿ,
ಇವರ ಕೆಳ ಹಂತದವರು. ಅಂದ್ರೆ ಹೊರಗಡೆ ಹೋದಾಗ ಸುಮ್ಮನೆ ಲೂಸ್ ಟಾಕ್ ಮಾತಾಡ್ಬಿಡೋದು, ಏನೇನೋ ಮಾತಾಡ್ಬೋದು, ಸೀರಿಯಸ್ನೆಸ್ ಇಲ್ಲ, ಏನೋ ಮಾತಾಡಿ ಏನೇನೋ ಸಿಕ್ಕಾಕೊಂಡು ಏನೇನೋ ಆಗುವಂತ ಒಂದು ಪರಿಸ್ಥಿತಿಯ ಅಧಿಕಾರಿ ಪಾತ್ರ. ಪಾಪ ಅದಕ್ಕೆ ಒಂದ್ ಡೈಲಾಗ್ ಇತ್ತು, ಹೇಳ್ಬೋದು ಅದನ್ನ. ಸಿಕ್ಕಾಕೊಂಡ್ಬಿಟ್ಟು ಚೆನ್ನಾಗಿ ರುಬ್ತಾರೆ ಇವರು. ನಿಮ್ಮಿಂದ ನಮ್ ಡಿಪಾರ್ಟ್ಮೆಂಟ್ ಕೆಲವೊಂದು ಸೀಕ್ರೆಟ್ ಇರ್ತಾರೆ, ಹೊರಗಡೆ ಹೋಗಿ ನೀನು ಪೊಲೀಸ್ ಲಾಯಕ್ಕಿಲ್ಲ, ಹಿಂಗೆಲ್ಲ ಮಾಡಿದ್ಯಲ್ಲ ಅಂತ ಹೇಳ್ತಾರೆ. ನಾನು ಸಹ ಎಲ್ಲ ಲೀಕ್ ಆಗೋಯ್ತು ಅಂತ ಹೇಳ್ತಾರೆ. ಇವತ್ತು ಪೇಪರ್ಗಳೇ ಲೀಕ್ ಆಗ್ಬಿಟ್ಟು ದೊಡ್ಡ ಇಶ್ಯೂ ಆಗಿದೆ. ಇನ್ನು ಈ ತರದೆಲ್ಲ ಹೋಗಲ್ವಾ ಸರ್ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ, ಸರ್ ನನ್ನ ಕೆಲ್ಸದಿಂದ ತೆಗ್ಬಿಟ್ರಾ, ಇಲ್ಲ ಏನೋ ಡಿಸ್ಮಿಸ್ ಮಾಡ್ಬಿಡ್ತೀರಾ ಅಂತ. ಕೊನೆಗೆ ಅವರು ನನಗೆ ಎಕ್ಸಿಟ್ ಕೊಟ್ಟು ಇಲ್ಲ ಹೋಗು ಅಂತಾರೆ. ಅವಾಗ ಒಂದು ಅವ್ರಿಗೆ ಏನಾದ್ರು ಕೃತಜ್ಞತೆ ಸಲ್ಲಿಸ್ಬೇಕಲ್ಲ. ಅದಕ್ಕೆ ಡೈಲಾಗ್ ಇತ್ತು, ಏನೋ ಸರ್ ನಿಮ್ಮಿಂದ ಬದುಕೊಂತೀನಿ, 2 ಹೆಂಡತಿ 3 ಮಕ್ಕಳು, ಒಂದ್ 4 ಜನ ಔಟ್ ಸೈಡ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಆದ್ರಿಂದ ನೆಕ್ಸ್ಟ್ ಒಂದು ಮಗು ಆದ್ರೆ ನಿಮ್ಮ ಹೆಸರೇ ಇಡ್ತೀನಿ ಅಂತ. ಆದ್ರೆ ಹೆಸರು ಬೇರೆ ಇದೆ, ಆದ್ರೆ ಜನರಲ್ಲಿ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳಿ ಪ್ರಥಮ್ ಅವರು ನಾವು ಸೇರ್ಕೊಂಡಿರ್ತೀವಿ. ಹೆಣ್ಣಾದ್ರೆ ಶೋಭಾ ಅಂತ ಇಡ್ತೀವಿ, ಗಂಡಾದ್ರೆ ಶೋಭರಾಜ ಅಂತ ಇರ್ತೀವಿ. ನಮಸ್ಕಾರ ಸರ್ ಅಂದ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತೀವಿ. ಸೊ ನಾನು ಮೊದಲನೇದಾಗಿ ಪ್ರಥಮ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನನಗೆ ಈ ಸಿನಿಮಾದಲ್ಲಿ ಈ ಒಂದು ಡೈರೆಕ್ಷನ್ ಮಾಡ್ಕೊಂಡು ನಾನು ಇದಕ್ಕಿಂತ ಒಂದು ಕರ್ನಾಟಕಳಿ ಅಂತ ಸಿನಿಮಾ ಮಾಡ್ಕೊಂಡಿದ್ದೆ, ಫೈಟ್ ಮಾಡಿದ್ದೆ ಅಷ್ಟೇ ನಾನು. ಸೊ ಅವರು ಡೈರೆಕ್ಷನ್ ಮಾಡೋದ್ರಿಂದ ಸೊ ಅವರು ನನ್ನ ಬಾಂಧವ್ಯ ಸ್ವಲ್ಪ ಚೆನ್ನಾಗಿ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದಾಗ ಸೊ ನಾವು ಸೇರ್ಕೊಂಡು ಸಿನಿಮಾ ಮಾಡೋಣ ಅಂದ್ರೆ, ನಿಮ್ಗೆ ಕಾಮಿಡಿ ಮಾಡ್ತೀನಿ, ನಾನು ಆ್ಯಕ್ಷನ್ ಮಾಡ್ತೀನಿ, ಏನು ಮಾಡೋಣ 2 ಸೇರ್ ಮಾಡೋಣ ಅಂದರು. ಸೊ ಅದು ಅವರೇ ಕತೆ ಚಿತ್ರಕಥೆ ಎಲ್ಲ ಮಾಡಿದ್ರು, ನಾನು ಅದನ್ನ ನಿರ್ದೇಶನ ಮಾಡಿದ್ದೀನಿ. ಸೊ ನನ್ನ ಜೊತೆಗೆ ನನ್ನ ಸಪೋರ್ಟಿವ್ ಆಗಿ ನನ್ನ ಕಲಾವಿದರು ಎಲ್ಲರೂ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ನಾನು ಲಿಸ್ಟ್ ಹಾಕಿದೆ, ಕಲಾವಿದರ ಲಿಸ್ಟ್ಗಳಲ್ಲಿ ಪ್ರಥಮ ಅವರು ಬೇಡ ಏನು ಬೇಡ ಅಂತ ಹೇಳಿಲ್ಲ, ಎಲ್ಲಾರನ್ನೂ ಒಪ್ಪಿಸಿದ್ದಾರೆ. ಈಗ ಸುಶೀತಾ ಹೇಳ್ದಂಗೆ 1 ನಿಮಿಷ ನಮ್ಮ ಗೋಪಿ ಸರ್ ಹೇಳ್ದಂಗೆ 1 ನಿಮಿಷ ಅಂದಂಗೆ 2 hours ಆಗಿದೆ. ಸೊ ಇದೇ ಥರ ಎಲ್ಲ ಕತೆ ಕೇಳಿ ನಾನು ಮಾಡಿ, ಸೊ ಈ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರ್ ಆಗಿ ನನ್ನ ಅದು ಇದು ಅನ್ಸುತ್ತೆ ನನಗೆ. ಅದು ಅವರಿಂದ ಒಂದು ಬೆಂಬಲ ಅಂದ್ರೆ ನಮ್ಮ ಮೇಡಮ್ ಅವರು. ಸೊ ನಾನು ಅವ್ರನ್ನ ನೀವು ಬರ್ದಕ್ಕಾದ ಎಲ್ಲ ಸಿನಿಮಾ ಈಗ ನೋಡ್ತಾ ಇರ್ತೀನಿ, ಸಾಂಗು ಕೇಳಿದ್ರೆ ಸಾಂಗ್ ಕೂಡ ಹಾಡ್ತಾ ಇರ್ತೀನಿ. ಸೊ ಇಂಪ್ರೆಸ್ ಆಗ್ತಾರೆ ಹಂಗೆ. ಸೊ ಈ ತರ ಈಗ ಮೇಡಮ್ ನಮ್ಮ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡ್ತಾರೆ, ಇವ್ರಿಗೆ ಪ್ರಥಮ್ ಸರ್ಗೆ ಮಗಳ ಕ್ಯಾರೆಕ್ಟರ್ ಸುಶೀತಾ ಮಾಡ್ತಿದ್ದಾರೆ. ಸೊ ಆ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂದ್ರೆ ತುಂಬಾ ಸೆಂಟಿಮೆಂಟ್ ಆಗಿರುತ್ತೆ, ಅಷ್ಟೇ ಜೋಕ್ ಆಗಿರುತ್ತೆ, ಕಾಮಿಡಿ ಟಚಲ್ಲಿ ಇರುತ್ತೆ. ಆಮೇಲೆ ನಮ್ಮ ಶೋಭರಾಜ್ ಅವರು ನಾನು ಅವರು ಇಂಡಸ್ಟ್ರಿಗೆ ಒಟ್ಟಿಗೆ ಬಂದವರು. ಸೊ ಒಟ್ಟಿಗೆ ಇವತ್ತು ಬೆಳ್ಕೊಂಡು ಇಲ್ಲೇ ಇಂಡಸ್ಟ್ರಿಲಿ ಇದ್ದೀವಿ. ಸೊ ನಾನು ಯಾವತ್ತೂ ಯಾವುದೇ ಬೇರೆ ಸಿನಿಮಾಗಳು ಕೇಳ್ತಾಗ ಒಂದೇ ಮಾತು ಹೇಳೋದು, ಶೋಭೆ ಇದು ಸಿನಿಮಾ ಪಡಿಸೋದು ತುಂಬ ಇದು ಸ್ವಲ್ಪ ಸಪೋರ್ಟ್ ಮಾಡಬೇಕು. ಓಕೆ ಬಸ್ ನೀವು ಹೇಳಿದ್ಮೇಲೆ ಮಾಡ್ಬಿಡ್ತೀನಿ. ಯಾಕಂದ್ರೆ ನಾನು ಗೋಪಿ ಹೇಳ್ದಂಗೆ ನಿರ್ಮಾಪಕರ ಡಾರ್ಲಿಂಗ್ ನಾನು. ಯಾಕಂದ್ರೆ ನಿರ್ಮಾಪಕರು ಎಷ್ಟು ಕಷ್ಟ ನನಗೆ ಗೊತ್ತಿರುತ್ತೆ. ಸೊ ಅಷ್ಟೇ ಸಪೋರ್ಟಿವ್ ಮಾಡ್ತಾ ಇರ್ತೀನಿ. ಹಂಗೆ ನನಗೆ ಈಗ ಮೇಡಮ್ ಆಗಿರ್ಬೋದು, ಶೋಭರಾಜ್ ಆಗ್ಬೋದು, ಕೋಟೆ ಪ್ರಭಾಕರ್ ಆಗ್ಬೋದು, ಆರ್ನ ಆಗಿರ್ಬೋದು, ಗೋಪಿಯನ್ ಆಗ್ಬೋದು, ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ಸೊ ಪೇಮೆಂಟ್ ಕೊಡ್ತಿದಾರೋ ಬಿಡ್ತಾರೋ ಕೇಳಲ್ಲ, ಕೆಲಸ ಬರ್ತಾರೆ ಮಾಡ್ತಾರೆ. ಯಾಕೆಂದ್ರೆ ಅಂದ್ರೆ ನಾವು ಕೊಟ್ಟೋ ಬಿಡೋದಿಲ್ಲ, ಬಟ್ ಪೇಮೆಂಟ್ ಕೊಟ್ಟರು ತಗೊಂಡು ಮಾಡ್ತಾರೆ. ಅವ್ರು ಕೊಡದೆ ಯಾರು ಮಾಡಲ್ಲ, ಕಲಾವಿದರು ಕೊಟ್ಟೇ ಕೊಡ್ತೀವಿ. ಅಂದ್ರೆ ಈ ಸಿನಿಮಾಗೆ ಸಪೋರ್ಟಿವ್ ಆಗಿ ಇವ್ರ ಜೊತೆ ಕಲಾವಿದ್ರ ಜೊತೆ ಎಲ್ಲಾರು ಮಾಡೋಕ್ಕೂ ನನಗೆ ತುಂಬಾ ಖುಷಿ. ಯಾಕೆ ನನ್ನ ಜೊತೆ ಇವ್ರು ಮಾಡ್ತಿರೋದು ನನಗೆ ಒಂದು ಅನುಭವ. ಕಲಿಯೋದು ತುಂಬಾ ಇದೆ ಸಿನಿಮಾದಲ್ಲಿ. ಎಷ್ಟು ವರ್ಷ ಇದ್ದೆ 35, ಅದು ಇಂಪಾರ್ಟೆಂಟ್ ಇಲ್ಲ, ಏನೇ ವರ್ಷ ಅದು ಈ ತರ ಕಲಿಯೋದು ನನಗೆ ಮಾಡ್ಬೇಕಾದ್ರೆ ಅದು ನನ್ನ ತುಂಬಾ ಅನುಭವದ ವಿಷಯಗಳಿದೆ. ಸೊ ಸಿನಿಮಾ ಕೊಚ್ಚನ್ ಮಾಡಿದ್ದೀನಿ, ಕ್ಲೈಮ್ಯಾಕ್ಸ್ ಅಂತ ಬಂದೇ ಇದೆ. ಇನ್ನೊಂದು 2-3 ತಿಂಗಳಲ್ಲಿ ಪೋಸ್ಟ್ ಕೆಲಸ ಮುಗ್ದಿದೆ. ಇನ್ನು ಸಿನಿಮಾ ರಿಲೀಸ್ ಮಾಡ್ತೀನಿ. ನಿಮ್ಮೆಲ್ಲ ಆಶೀರ್ವಾದ ಹೀಗೆ ಇರಲಿ. 2 ಮಾತಾಡ್ತೀನಿ.